ಎತ್ತೇ ಅಗ್ನೇ ತೇಜಸ್ತೆ ನಾಹಂ ತೇಜಸ್ವಿ ಭೂಯಾಸಂ. ಈಗ ನಾವು ನೋಡ್ತಾ ಇರತಕ್ಕಂತಹದ್ದು ಜ್ಯೋತಿ. ಅದಕ್ಕಾಗಿ ಅಗ್ನಿಸ್ವರೂಪನಾದಂತಹ ಜ್ಯೋತಿಯನ್ನ ಭಗವಂತನನ್ನ ಒಂದು ಸಾರಿ ನೋಡಿದ್ವಿ, ಇದಿಗೋ ಇನ್ನೊಂದು ಸಾರಿ ಆ ಜ್ಯೋತಿ ನಮಗೆ ದರ್ಶನವನ್ನು ಕೊಡ್ತಕ್ಕಂಥ ಸಂದರ್ಭ ಇದೆ. ಆ ಸಂದರ್ಭವನ್ನು ರಸವತ್ತಾಗಿ ನಮ್ಮ ವಿದ್ವಾಂಸರು ವರ್ಣನೆ ಮಾಡಬೇಕು. ಈ ವರ್ಷದ ಒಂದು ವಿಶೇಷತೆ ಏನಂದ್ರೆ ಈಗ ಮತ್ತೊಮ್ಮೆ ನಮಗೆ ದಿವ್ಯವಾಗಿರ್ತಕ್ಕಂಥ ಜ್ಯೋತಿಯ ದರ್ಶನವಾಗ್ತಾ ಇದೆ. ಮೊದಲು ಈ ಜ್ಯೋತಿಯನ್ನು ನೋಡಿ ಪುಣ್ಯವನ್ನ ಕಟ್ಟಿಕೋಬೇಕು. ಈ ಜ್ಯೋತಿ ಈ ಬಾರಿ ನಮಗೆ ನಿಜವಾಗಲೂ ವರಪ್ರಸಾದವನ್ನು ಕೊಟ್ಟಿದೆ. ಯಾಕೆ ವರಪ್ರಸಾದ ಕೊಟ್ಟಿದೆ ಅಂದ್ರೆ, ಗರ್ಭಗುಡಿಯ ಬಾಗಿಲು ತೆಗೆಯೋದಕ್ಕೆ ಮೊದಲೇನೆ ನಕ್ಷತ್ರ ದರ್ಶನವಾಗಿದೆ ನಮಗೆ, ಮತ್ತೆ ಆ ದಿವ್ಯ ಜ್ಯೋತಿಯ ದರ್ಶನವಾಗಿದೆ. ಈಗ ತಾನೇ ಬಾಗಿಲನ್ನು ತೆಗೆದಿದ್ದಾರೆ. ಈಗ ಬಾಗಿಲನ್ನು ತೆಗೆಯುವಾಗ ಮತ್ತೊಂದು ಬಾರಿ ಜ್ಯೋತಿಯ ದರ್ಶನವಾಗ್ತಾ ಇದೆ. ಈ ಬಾರಿ ನಾವು ವಿಶೇಷವಾದಂಥ ಪುಣ್ಯ ಮಾಡಿದ್ದೀವಿ. ನಕ್ಷತ್ರ ಬಂದು ಆ ಬಾಗಿಲನ್ನು ತೆಗೆಯುವವರೆಗೂ ಇದ್ದು ನಮಗೆ ದಿವ್ಯ ಜ್ಯೋತಿಯ ದರ್ಶನವನ್ನು ಮಾಡಿಸಿ ನಂತರ ಅಂತರ್ಧಾನವಾಗಿದೆ. ಭಗವಂತನ ಸೇವೆ ಒಳಗಡೆ ನಡೀತಾ ಇದೆ. ಈಗ ಅದಾಗಿದ್ದು ಸಹ ಹೇಗೆ ಅಂದರೆ, ಆ ಜ್ಯೋತಿಯ ದರ್ಶನವಾಗುವುದೇ ಆ ಭಗವಂತನಾದಂತಹ ಅಯ್ಯಪ್ಪನ ಜ್ಯೋತಿಯನ್ನು ದರ್ಶನ ಮಾಡಬೇಕು ಅಂತ ಹೇಳಿ. ಇಲ್ಲಿ ವಿಗ್ರಹ ರೂಪಿಯಾಗಿರತಕ್ಕಂತಹ ಅಯ್ಯಪ್ಪ, ಅಲ್ಲಿ ಜ್ಯೋತಿ ಸ್ವರೂಪನಾಗಿರತಕ್ಕಂತಹ ಅಯ್ಯಪ್ಪ ಎರಡೂ ಸಹ ಏಕಕಾಲದಲ್ಲಿ ಭಕ್ತರಿಗೆ ದರ್ಶನವನ್ನು ಕೊಡಬೇಕು. ಅಲ್ಲಿ ಜ್ಯೋತಿ ಬರುವುದೇ ಇಲ್ಲಿಯ ಭಗವಂತನನ್ನು ನೋಡುವ ಸಲುವಾಗಿ, ಇಲ್ಲಿಯ ಭಗವಂತನ ದೇವಸ್ಥಾನದ ಬಾಗಿಲು ತೆರೆಯುವುದೇ ಅಲ್ಲಿಯ ಜ್ಯೋತಿಯನ್ನು ದರ್ಶನ ಮಾಡುವ ಸಲುವಾಗಿ. ಹಾಗಾಗಿ ಜ್ಯೋತಿಯ ದ್ವಯಗಳು ಎರಡೂ ಸಹ ಒಟ್ಟಾದಾಗಲೇ ಆ ಭಕ್ತರಿಗೆ ಪುನೀತವಾಗತಕ್ಕಂತಹ ಭಕ್ತರು, ಅವರಿಗೆ ಈಗಾಗಲೇ ತಾದಾತ್ಮ್ಯ ಭಾವ ಬಂದುಬಿಟ್ಟಿದೆ. ಅವರು ಪುನೀತರಾಗಿದ್ದೇವೆ ಅಂತಕ್ಕಂಥ ಭಾವನೆಯಿಂದ ಎಲ್ಲರಿಗೂ ಸಂಚಲನ ಉಂಟಾಗಿದೆ. ಎಲ್ಲ ಭಕ್ತರಲ್ಲೂ ಸಹ ಚೇತೋಹಾರಿ ಉತ್ಸಾಹ ಉಂಟಾಗಿದೆ. ಅವರಲ್ಲೂ ಸಹ ಜ್ಯೋತಿಯನ್ನು ದರ್ಶನ ಮಾಡಿ ಇದಿಗೋ ಇನ್ನು ಕೆಲವೇ ನಿಮಿಷಗಳಲ್ಲಿ ಆ ಭಗವಂತನ ದರ್ಶನದ ಸಲುವಾಗಿ ಆ 18 ಮೆಟ್ಟಿಲುಗಳನ್ನು ಹತ್ಕೊಂಡು ಬರೋರಿದ್ದಾರೆ. ಈಗ ಆ ದೇವಸ್ಥಾನದ ಮುಂಭಾಗದಲ್ಲಿ ಆ ದೇವಾಲಯದ ಪ್ರಮುಖರು, ರಾಜಪ್ರತಿನಿಧಿಗಳು ಮತ್ತು ಎಲ್ಲರೂ ಸಹ ಬಂದು ಸೇರಿದ್ದಾರೆ. ಆ ಪಟಾಕಿಯ ಸೇವೆ ಅಂತ ನಾವೇನು ಹೇಳಿದ್ವಿ, ಅದೂ ಸಹ ಅಲ್ಲಿ ಆ ನಭವ ಮಂಡಲದಲ್ಲಿ ಆ ಜ್ಯೋತಿಗೆ ಪ್ರತಿಸ್ಪರ್ಧಿಯಾಗಿ ತಾನೂ ಸಹ ಅನೇಕ ಜ್ಯೋತಿ ವೃಷ್ಟಿಯನ್ನು ಕೊಡ್ತಾ ಇದ್ದೆ. ಇಲ್ಲಿ